ಮಂಡ್ಯ ಜಿಲ್ಲೆ 5 ವರ್ಷ ಯಾವ ರೀತಿ ಇತ್ತು. ನಾನು ಯಾರೋ ಒಬ್ಬನ್ನ ವೈಯಕ್ತಿಕವಾಗಿ ಮಾತನಾಡಕ್ಕೆ ಹೋಗಲ್ಲ. 7 ಜನ ಶಾಸಕರಿದ್ರು, ಅವತ್ತಿದ್ದಂತ ವಿಧಾನ ಪರಿಷತ್ ಸದಸ್ಯರಿದ್ರು. ನಿಮ್ಗೆ ಏನ್ ಕೊಟ್ರು, ಯಾವ ಸೌಲಭ್ಯ ಕೊಟ್ರು? ಈ ರೀತಿ ಡಿಸಿ ಬ್ಯಾಂಕ್ ಇಂದ, ಅವತ್ತು ಡಿಸಿ ಬ್ಯಾಂಕ್ ಇತ್ತು, ಶೂನ್ಯ ಬಡ್ಡಿನಲ್ಲಿ ನಿಮ್ಗೆ 10,000 ಜನ 15,000 ಜನ ಮಹಿಳೆಯರಿಗೆ ಚೆಕ್ ಕೊಟ್ರ? ಈ ರೀತಿ ಎಲ್ಲ ಇಲಾಖೆಯ ಸೌಲಭ್ಯವನ್ನ ನಿಮಗೆ ತಂದು ಕೊಟ್ರ? ನೀವು ಯೋಚನೆ ಮಾಡಿ. ಅಲ್ಲೆಲ್ಲೋ ಕೇಂದ್ರದಲ್ಲಿ ಕೂತ್ಕೊಂಡು ಅವರು ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿಯವರು, ಅದನ್ನ ಇವರು ಜಾಗಟೆ ತಗೊಂಡು ಬಡಿತಾರೆ. ಅದರಿಂದ ಹೊಟ್ಟೆ ತುಂಬುತ್ತಾ? 28 ಜನ ಲೋಕಸಭಾ ಸದಸ್ಯರಲ್ಲಿ 27 ಜನ ಇವತ್ತು ಇಂಡಿಪೆಂಡೆಂಟು, ಜನತಾದಳ ಮತ್ತು ಬಿಜೆಪಿಯ ಸದಸ್ಯರಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ? ಗೌರವ ಇದೆಯಾ? ಈ ಜನರ ಋಣ ಇಲ್ವ ಅವ್ರಿಗೆ? ಈ ಜನರ ಆಶೀರ್ವಾದದಿಂದ ನಾವು ಲೋಕಸಭೆಯಲ್ಲಿ ಹೋಗಿದ್ದೀವಿ ಅನ್ನೋ ಕಮಿಟ್ಮೆಂಟ್ ಬೇಡ ಅವ್ರಿಗೆ? ಕಂದಾಯ ಸಚಿವರು ಇಲ್ಲೇ ಕೂತವ್ರೆ. ನಾನು ಅವರು ಪ್ರಿಯಾಂಕರ್ಗೆ 2-3 ಬಾರಿ ಹೋಗಿ ಡೆಲ್ಲಿನಲ್ಲಿ ಕಾದವು, ಕೊಡ್ಲಿಲ್ಲ ಭೇಟಿನಿ. ಮುಖ್ಯಮಂತ್ರಿಯವರು 10 ಲೆಟರ್ ಬರೆದ್ರು. ಅದಾದ ಮೇಲೆ 1 ಬಾರಿ ಪ್ರೈಮ್ ಮಿನಿಸ್ಟರ್ ಮತ್ತು ಗೃಹ ಸಚಿವರು ಭೇಟಿ ಕೊಟ್ರು. ಆದರೆ ಬಹಳ ಬೇಗ ನಾವು ಕ್ಲಿಯರ್ ಮಾಡ್ತೀವಿ NDRF ನಲ್ಲಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಇತಿಹಾಸದಲ್ಲಿ 4 ತಿಂಗಳು ನಾವು ಕೊಟ್ಟಂತ ಮೆಮೊರಂಡಮ್ಗೆ ಕೇಂದ್ರದ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ವಾಪಸ್ ರಿಪೋರ್ಟ್ ಕೊಟ್ರು. ಇಲ್ಲಿವರೆಗೆ ಬರಗಾಲದ ಪರಿಹಾರವನ್ನ ಘೋಷಣೆ ಮಾಡ್ಲಿವಲ್ಲ. ಈ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕು ಅನ್ನೋದನ್ನ ನೀವು ಉತ್ತರವನ್ನ ನಾವು ಮೈಕ್ ನಲ್ಲಿ ಹೇಳ್ಬೋದು. ನೀವು ಬರೋ ದಿನಗಳಲ್ಲಿ ಉತ್ತರ ಕೊಡಬೇಕಲ್ಲ. ನೀವು ಇವತ್ತು ಈ ರಾಜ್ಯದಲ್ಲಿ ಬರಗಾಲ 223 ತಾಲೂಕು ಎದುರಿಸ್ತಾ ಇದೆ. 236 ತಾಲೂಕಿನಲ್ಲಿ 223 ತಾಲೂಕು. ಇವತ್ತು ಕೊನೆಗೆ ಕೃಷ್ಣ ಬೈರೇಗೌಡರು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳನ್ನ ಎಲ್ಲ ಮಂತ್ರಿಮಂಡಲವನ್ನ ರಿಕ್ವೆಸ್ಟ್ ಮಾಡಿದ್ರು. ಸರ್, ಅವ್ರು ಕೊಡೋವರೆಗೂ ಕಾಯೋದು ಬೇಡ ಸರ್, ಏನಾದ್ರೂ ಮಾಡ್ಬೇಕು ಸರ್ ಅಂತ. ಮಾನ್ಯ ಮುಖ್ಯಮಂತ್ರಿಗಳು, ಆಯ್ತು ಕೃಷ್ಣ, ನೀವ್ ಹೇಳೋದು ಕರೆಕ್ಟ್ ಇದೆ, ನಾವು ಮೊದಲನೇ ಕಂತಿನಲ್ಲಿ ಅವ್ರು ಕೊಡೋವರೆಗೂ ಕಾಯೋದು ಬೇಡ, 2,000 ರೂಪಾಯಿನ ಕೊಡೋಣ ಅಂತ. ಇದು ನಮಗಿರ್ತಕ್ಕಂಥ ಅನುಕಂಪ, ಸೌಜನ್ಯ, ನಿಮ್ಮೇಲಿರ್ತಕ್ಕಂಥ ಕಮಿಟ್ಮೆಂಟು. ನಿಮ್ಗೆ ಏನಾದ್ರೂ ಮಾಡ್ಬೇಕು ಅಂತ ನಮ್ಮ ಮನಸ್ಸು ತೊಡಗ್ತಕ್ಕಂಥದ್ದು. ಇವತ್ತು ನಾವು ಇಷ್ಟಕ್ಕೆ ನಿಂತೋಗ್ಲಿಲ್ಲ. ನಾವು ಇದು ಒಂದು ಕಡೆ ಸೌಲಭ್ಯ, ನಾವು ಮಾಡ್ಬೇಕಾಗಿರ್ತಕ್ಕಂಥ ಮಾಸಾಸನಗಳು ಕೊಡಬೇಕಾಗಿರ್ತಕ್ಕಂಥವು, ಇವೆಲ್ಲವೂ ಇಡೀ ರಾಷ್ಟ್ರದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಪ್ರಥಮವಾಗಿ 5 ಗ್ಯಾರಂಟಿಯನ್ನ ಕೊಟ್ಟಂತ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಆಡಳಿತ. ಎಲ್ಲೂ ಸ್ವತಂತ್ರ ಬಂದ ಮೇಲೆ ಇಂಥ ಒಂದು ಯೋಜನೆಯನ್ನ ಕೊಟ್ಟಿರ್ಲಿಲ್ಲ. ಕೊಡೋದಲ್ಲ, ಭರವಸೆ ಕೊಟ್ಟರು ಸಹ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. 5 ಗ್ಯಾರಂಟಿಯಿಂದ ಈ ವರ್ಷ ಮೊದಲನೇ 1-2-3 ತಿಂಗಳು ಕೊಡದೇ ಇರೋದ್ರಿಂದ 56-57 ಸಾವಿರ ಕೋಟಿ. ಏಪ್ರಿಲ್ 1ರಿಂದ ಮುಂದಿನ ವರ್ಷ 69 ಸಾವಿರ ಕೋಟಿಯನ್ನ ನಾವು ಈ 5 ಗ್ಯಾರಂಟಿ, ನಾನು ಹೇಳಿದಂತ ಎಲ್ಲ ಯೋಜನೆಗಳನ್ನ ಬಿಟ್ಟು ಬರೀ 5 ಗ್ಯಾರಂಟಿಗೆ ನಾವು ನಮ್ಮ ಈ ಗ್ಯಾರಂಟಿಯಿಂದ ಕೊಡ್ತಾ ಇದ್ದೀವಿ.